ಇದು ಈ ಕ್ಲಾತ್ ಏನಿದೆಯಲ್ಲ ಸನ್ಬರ್ನ್ ಕ್ಲಾತ್ಗೆ ಯೂಸ್ ಮಾಡ್ತೀವಿ ನಾವು. ಕಾಯಿಗೆ ಏನಾಗುತ್ತಲ್ಲ, ಕಾಯಿ ಮೇಲೆ ಸನ್ಬರ್ನ್ ಬಂದು ಕ್ವಾಲಿಟಿ ಚೆನ್ನಾಗಿ ಕಾರಲ್ಲ ಅಂತಂದು ಇದರಲ್ಲೇನು ಹೊರಗಡೆಗಿಂತ ಇದ್ರಾಗ ಕಾಯಿ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕಾಣುತ್ತೆ. ಸನ್ಬರ್ನಿಗೆ ಆಮೇಲೆ ಹೊರಗಿಡಿರೋ ಕ್ಲೈಮೇಟ್ಗೂ ಒಳಗಿಡಿರೋ ಕ್ಲೈಮೇಟ್ಗೂ ಭಾಳ ಚೇಂಜ್ ಇರುತ್ತೆ. ನೀವೇ ಬಂದು ನೋಡುವಂತ ಬನ್ನಿ. ನಮಸ್ಕಾರ ರೀ ಸರ್, ತಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಹೌದು, ನನ್ನ ಹೆಸರು ನಾಗರಾಜ್ ಅಂತೇಳಿ ಹೊಸಪೇಟೆಯಿಂದ ಮಾತಾಡ್ತಿದ್ದೀವಿ. ಹೊಸಪೇಟೆ ಪಕ್ಕದಲ್ಲಿ ಬೈಲೇದಿಗಿರಿ ಅಂತ ಗ್ರಾಮ. ಹೊಸಪೇಟೆ ಟು ಹುಬ್ಳಿ ಹೈವೇ ಪಕ್ಕದಲ್ಲೇ ಬರುತ್ತೆ ನಮ್ಮ ಭೂಮಿ. ಇದರಲ್ಲಿ ನಾವು 3800 ರೂಪಾಯಿ 800 ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ದಾಳಂಬ್ರಿ ಒಂದು 10 ಎಕರೆಯಲ್ಲಿ ಮಾಡಿದ್ದೀವಿ ರೀ. ಇದಕ್ಕೆ ನಾವು ಕನ್ಸಲ್ಟೆನ್ಸಿ ಬಂದು ಡಾಕ್ಟರ್ ಶ್ರೀನಿವಾಸರಾಜ್ ಅವರು ಕನ್ಸಲ್ಟೆನ್ಸಿ ಮಾಡ್ತಾರೆ. ಅವರು ಗೈಡೆನ್ಸ್ ಏನು ಕೊಡ್ತಾರೋ ಅವ್ರ ಗೈಡೆನ್ಸಿನ ಫಾಲೋ ಆಗಿ ನಾವು ಮಾಡ್ತಿರ್ತೀವಿ. ಈ ಕ್ಲಾತ್ ಕೂಡ ಅವರೇ ಫೇಫರ್ ಮಾಡಿದ್ದಾರೆ, ಸನ್ಬರ್ನ್ ಕ್ಲಾತ್ ಅಂತೇಳಿ ಅವರೇ ಫೇಫರ್ ಮಾಡಿದ್ದಾರೆ. ಅವರು ಮೇನ್ ಕಾನ್ಸೆಪ್ಟ್ ಏನಂದರೆ ಕನ್ಸ್ಯೂಮರ್ಗೆ ಹೋಗೋತ್ತಿಗೆ ರೆಸ್ಟು ಫ್ರೀ ಹಣ್ಣು ಹೋಗ್ಬೇಕು ಅನ್ನೋದು ಅವರು ಮೇನ್ ಕಾನ್ಸೆಪ್ಟು. ಹಾಗಾಗಿ ಈ ಕ್ಲಾತ್ ಯೂಸ್ ಮಾಡಿದರೆ ಸ್ವಲ್ಪ ಸ್ಪ್ರೇಯಿಂಗ್ ಆಗಲಿ ಆಮೇಲೆ ಪಾಯ್ಸನ್ ಅಲ್ಲಿ ಎಲ್ಲ ಕೂಡ ಕಡಿಮೆ ಯೂಸ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಅಂತೇಳಿ ಆ ಥರ ಇದು ಮಾಡಿದ್ದಾರೆ ಅವರು. ಆಮೇಲೆ ಇನ್ನೊಂದು ಏನಂದರೆ ಇದು ಮಾತಂತಂದು ನಮಗೊಂದು ಈ ಥರ ಬರ್ತಿತ್ತು ತೋಳ, ಅದೇನಾಗುತ್ತೆ ಅಂದರೆ ನೈಟ್ ಟೈಮ್ ಬಂದು ಹೋಲಾಗ್ತದೆ. ನಾವು ಅದಕ್ಕಾಗಿ ಇನ್ನೂ ಮುಂಚೆ ಏನು ಮಾಡ್ತಿದ್ವು ಅಂದರೆ ಮಾತು ನೆಟ್ ಅಂತಂದು ಒಂದು ನೆಟ್ ಯೂಸ್ ಮಾಡ್ತಿದ್ವಿ. ಫರ್ ಎಕರಿಗೆ ಬಂದು 25,000 ತನಕ ಖರ್ಚಾಗ್ತಿತ್ತು ನಮಗೆ. ಇದೇನಾಗುತ್ತೆ ಫರ್ ಎಕರಿಗೆ 50,000 ತನಕ ಖರ್ಚಾಗ್ತದೆ. ಮಾತು ನೆಟ್ ಆ ಥರ ಅಲ್ಲ, ಯೂಸ್ ಅಂತರು. ಅದಕ್ಕಾಗಿ ಇದಾದರೆ 3 ವರ್ಷ ಬರ್ತಲ್ಲ. ಆಮೇಲೆ ಇದು 3-4 ನಮಗೆ ಅಡ್ವಾಂಟೇಜ್ ಇದೆ. ಸನ್ಬರ್ನ್ ಆಗಲ್ಲ, ಆಮೇಲೆ ಉಳದ್ದೂ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ, ಮಾತೂ ಬರಲ್ಲ. ಆಮೇಲೆ ನಮಗೆ ಮೇನು ಬ್ಲೈಟು. ಆ ಬ್ಲೈಟ್ ಏನಲ್ಲಿ ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಐಡಿಯಾ ಏನೈತೆ ಇದರಲ್ಲೇ ಕಂಟ್ರೋಲ್ ಮಾಡೋಕ್ಕಂಬೋದು ಅವ್ರದ್ದು ಇದು. ಈಗ ಬ್ಲೈಟ್ ಬಂದಂದ್ರೆ ಸಿಕ್ಕಾಪಟ್ಟೆ ಹಣ್ಣು ಹೊಡಿತಿರ್ತಾರೆ ರೈತರು, ಸಿಕ್ಕಾಪಟ್ಟೆ. ಫಸ್ಟು ಪ್ಲ್ಯಾಂಟೇಷನ್ ಮಾಡ್ಬೇಕಂದ್ರೆ ಪ್ಲ್ಯಾನೇನೇ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಣ ಅಂತಲೇ ಮಾಡಿದ್ದೀವಿ. ಇದರಲ್ಲಿ ನಮಗೆ ಮೇನ್ ಸಪೋರ್ಟ್ ಏನಂದರೆ ಡಾಕ್ಟರ್ ಶ್ರೀನಿವಾಸರಾಜ್ ಅಂತಂದು ಆಲ್ಮೋಸ್ಟ್ ಆಲ್ ಆರ್ಟಿಕಲ್ಚರಲ್ಲಿ ಏನು ರೈತಿದ್ದಾನೆ ಅವರೆಲ್ಲರಿಗೂ ಪರಿಚಯ ಇದ್ದೇ ಇರ್ತಾನೆ. ಶ್ರೀನಿವಾಸರಾಜ್ ಅಂದರೆ ಅವರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿದ್ದೇ ಇರ್ತೈತಿ. ಯಾಕಂದರೆ ಅವರು ನಮ್ಮಂಥ ರೈತರನ್ನ ಇದು ಮಾಡಿ ರೆಸಿಡ್ಯೂ ಫ್ರೀ ಹಣ್ಣು ಅಂತೇಳಿ ಒಂದು ದಾಳಿಂಬೆ ಹಣ್ಣಲ್ಲಿ ಭಾಳ ಕೆಮಿಕಲ್ ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡ್ದಂಗೆ ಹಣ್ಣು ಕನ್ಸ್ಯೂಮರ್ಗೂ ಚಲೋ ಹಣ್ಣು ಸಿಗ್ಬೇಕಂತೇಳಿ ಒಂದು ಪ್ಲ್ಯಾನ್ ಮೇಲೆ ಇದು ಮಾಡ್ಬೇಕಂತಂದು ನಮ್ಮಂಥ ರೈತರನ್ನೆಲ್ಲರನ್ನ ಇದು ಮಾಡಿ ಮುಂದುವರ್ಸೋಕೆ ಇದು ಮಾಡ್ತಿದ್ದಾರೆ. ಸರ್, ಇದು ನೀವು ಮುಂಚೆನೂ ದಾಳಿಂಬೆ ಬೆಳೆದಿರಾ, ಇದೇ ಮೊದಲೇ ಸಲ ಬೆಳೆದಿರಾ? ಇಲ್ಲ, ಫಸ್ಟು ಇಲ್ಲಿ ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿ ಬೂದುಗುಂಪ್ರಾಸ್ ಅಂತೇನಿದೆ, ಅಲ್ಲಿ ಪಾರ್ಟ್ನರ್ ಮೇಲೆ ಒಂದು 10 ಎಕರೆ ಮಾಡಿದ್ದೀವಿ. ಆಮೇಲೆ ಅದು ಇಬ್ಬರಿಗೆ ಸರಿ ಆಗಲ್ದೆ ನಾವು ಬಿಟ್ಟು ಆಮೇಲೆ ಸಿಂಗಲ್ ಆಗಿನೇ ಮಾಡ್ತಿದ್ದೀವಿ. ಈಗ ಸರ್, ಇದು ದಾಳಿಂಬೆನೇ ಬೆಳಿಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದ ಕಾರಣ ಅಂದರೆ ನಾನು 10ನೇ ಕ್ಲಾಸ್ ಮುಗಿಸಿದ ಮೇಲೆ ನಮ್ಮಪ್ಪನ ಕಷ್ಟ ನೋಡಾರ್ದ ಹೊಲ ಮಾಡೋಣ ಅಂತಲೇ ಬಂದಿದ್ದೀನಿ. ಆಮೇಲೆ ಮೆಣಸಿನು ಹತ್ತಿ ಇದೆಲ್ಲ ಬೆಳೆದಿದ್ದೀನಿ. ರೈತನ ಕಷ್ಟ ಎಲ್ಲ ಏನಿದೆ ಎಲ್ಲ ನೋಡೀನಿ, ದನನೂ ಮೇಯ್ಸೀನಿ, ಎಲ್ಲನೂ ಮಾಡಿದ್ದೀನಿ. ಆದರೆ ಅದರಲ್ಲಿ ನನಗೆ ಪ್ರಾಫಿಟ್ ಕಂಡಿಲ್ಲ. ನಾನು ಅಂಥ ಟೈಮಲ್ಲಿ ಏನಾಗಿದೆ, ಒಂದು ನನಗೆ 22-23 ಇಯರ್ಸ್ ಇದ್ದಾಗ ಬೇಡ ಇದರಲ್ಲಿ ಏನೂ ಅಲ್ಲ, ನಮಗೆ ಲಾಭ ಸಿಗ್ತಿಲ್ಲ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಜಾಬ್ ಮಾಡೋಣ ಹೋಗೋಣ ಅಂತ ಟೈಮಲ್ಲಿ ಶ್ರೀನಿವಾಸರಾಜರು ಬೇಡ ನಿಮ್ಮಂಥವ್ರೆಲ್ಲರೂ ಕಷ್ಟ ಬಿಡೋರೆಲ್ಲರೂ ನಾನು ಇದು ಮಾಡ್ತೀನಿ ಅಂತೇಳಿ ಅವ್ರು ಕರ್ಕೊಂಬಂದು ಈ ದಾಳಿಂಬ್ರಲ್ಲಿ ನಾನು ಇದು ಮಾಡಿದ್ದಾರೆ. ಸರ್, ದಾಳಿಂಬೆ ಅನ್ನೋದು ನಾವು ಭಾಳಷ್ಟು ಜನ ಕೇಳ್ತೀವಲ್ಲ ಸರ್, ದಾಳಿಂಬೆ ಬಂದರೆ ಬಂಪರ್ ಬರುತ್ತೆ, ಇಲ್ಲಾಂದರೆ ಭಯಂಕರ ಲಾಸ್ ಆಗುತ್ತೆ ಅಂತಾರೆ. ಹೌದು, ಇದರಲ್ಲಿ 95% ಫೇಲ್ಯೂರ್ ಇರ್ತಾರೆ, ಜಸ್ಟ್ 5% ಮಾತ್ರ ಸಕ್ಸಸ್ ಇರ್ತಾರೆ. ಇದು ಭಾಳ ರಿಸ್ಕಿನ ಬೆಳೆ. ಯಾಕಂದರೆ ಇಲ್ಲಿ ಇನ್ವೆಸ್ಟ್ಮೆಂಟು ನಾನು ಪ್ಲ್ಯಾನ್ ಮಾಡಿದಾಗ ಇದು ನಾವು ಡಾಕ್ಟರ್ ಶ್ರೀನಿವಾಸರಾಜ್ 800 ಫರ್ ಪ್ಲ್ಯಾಂಟ್ ಖರ್ಚು ಹೇಳಿದ್ರು. ಈಗ 2000 ಎಬೋನೇ ಖರ್ಚಾಗಿದೆ, ಭಾಳ ಖರ್ಚಾಗಿದೆ. ಇತ್ತೀಚೆಗೆ ಇನ್ನೂ ಭಾಳ ಖರ್ಚಾಗ್ತಿದೆ. ಸರ್, ಇದು ಯಾವ ತಳಿದು ದಾಳಿಂಬೆ ಬೆಳೀತಾ ಇದ್ದೀರಾ, ಮತ್ತು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ? ಈಗ ನಾವಂತರೂ 12 to 14 to 13 ಹಾಕಿದ್ದೀವಿ. ಆದರೆ ಇದಕ್ಕಿಂತ ಸ್ಪೇಸಿಂಗ್ ಇರೋದು ಚೆನ್ನಾಗಿ ಅನಿಸ್ತದೆ ಈಗ ಈಗಿನ ಕ್ಲೈಮೇಟಿಕ್ ಸಿಚುವೇಶನ್. ಯಾಕಂದರೆ ವಿಲ್ಟ್ ಅಂತೇಳಿ ಒಂದು ನಮಗೆ ಭಾಳ ತೊಂದರೆ ಕೊಡ್ತಿದೆ. ಅದರಿಂದ ಗಿಡಕ್ಕೆ ನನ್ನ ಅನುಭವ ಪ್ರಕಾರ 10 ಫೀಟನ್ನು ಕೊಟ್ಕೊಂಡ್ರೆ ಚಲೋ ಅನಿಸ್ತದೆ. ಓಕೆ ಸರ್, ಇದು ಸಸಿ ನೆಟ್ಟು ಎಷ್ಟು ವರ್ಷಕ್ಕೆ ನಿಮಗೆ ಇದು ಹಣ್ಣು ಬಿಡೋಕ್ಕೆ ಶುರು ಆಗಿದೆ? ಆ್ಯಕ್ಚುಲಿ ಬಿಡೋರು 18 ತಿಂಗಳಿಗೆ ಬಿಡ್ತಾರೆ. ಆದರೆ ಅವ್ರವ್ರ ಮ್ಯಾನೇಜ್ಮೆಂಟಿದ ಮೇಲೆ ಗಿಡ ಏನಪ್ಪ ನಮಗೆ ಒಂದು 30 kg ಮಟ್ಟ ನಿಂದಿರೋ ಕೆಪಾಸಿಟಿ ಇದ್ದನಾಗೆ ನಾವು ಇದ್ರಲ್ಲಿ ಹೊಡೆಯೋದು ಚಲೋ ಅಂತ ನಮ್ಮ ಅನುಭವ ಪ್ರಕಾರ ಆಗುತ್ತೆ. ಎಷ್ಟು ಎತ್ತರಗೆ ಕಟ್ ಮಾಡಿದ್ದೀರಿ? ಈಗ ನಾವು ನೋಡಿ ಸರ್, ಇದು ಸ್ಟಾರ್ಟಿಂಗು 6 ಮಂತ್ಸಿಂದ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು. ಆದರೆ ಆ್ಯಕ್ಚುಲಿ ಎಲ್ಲರೂ ಮಾಡೋದು 3 ಮಂತ್ಸ್ಗೆ ಮಾಡ್ತಾರೆ. ಆದರೆ ನಮ್ಮ ಡಾಕ್ಟರ್ ಶ್ರೀನಿವಾಸರಾಜ್ ಏನು ಹೇಳ್ತಾರೆ, 6 ಮಂತ್ಸಿಂದ ಗಿಡ ಕಟಿಂಗ್ ತಗೊಂಡು ಹೋಗ್ತಾರೆ. ಆಮೇಲೆ ನಾವು ಫರ್ 3 ಮಂತ್ಸಿಗೆ ಒಂದು ಬರೀ ಕಟಿಂಗ್ ಮಾಡ್ಕೊಂತೂ ಇರ್ತೀವಿ. ಗಿಡ ಒಂದು ಶೇಪಲ್ಲಿ ತರ್ತೀವಿ ಒಂದು ಮಾತು. ಅದು ಆ್ಯಕ್ಚುಲಿ ಏನು ಮಾಡ್ತಾವೆ, ಬಡ್ಡೆಯಲ್ಲಿ ಏನಿದೆಯಲ್ಲ 3-4 ಬಡ್ಡೆ ಬರ್ತಿರ್ತಾವೆ, ಅದೆಲ್ಲ ನಾವು ರಿಮೂವ್ ಮಾಡಿ 1 ಅಥವಾ 2 ಅಷ್ಟು ಮಟ್ಟಿಗೆ ಮಾತ್ರ ಗಿಡ ಬಿಟ್ಕೊಂಡು ಮುಂದಕ್ಕೆ ಬೆಳೆಸ್ತೀವಿ ಅಷ್ಟೇ. ಎತ್ತರ ಅಷ್ಟೇ ಸರ್, ಒಂದು 6 ಮಂತ್ಸು ಬಿಲೋನೆ. ಒಂದು 6 ಅಡಿ
ಹಾಂ ಒಳಗಡೆ. ಈ ಕೆಳಗಡೆ ಏನೋ ಕೆಂಪ ಕಾಣಿಸ್ತಾ ಇದೆಯಲ್ಲ ಅದೇನು? ಅದು ಆಮೇಲೆ ಸರ್ ಇದೇನು ಬ್ಲೈಟ್ ಏನಾರ ಬಂದರೆ ಅಲ್ಲಿಗೆ ನಿಂದಿರುತ್ತೆ ಅಂತೇಳಿ COC ಅಥವಾ ಕ್ಲೋರಿ ಎರಡೂ ಕಲಿಸಿ ರೆಡ್ ಆಕ್ಸೈಡಲ್ಲಿ ಆ ಥರ ಹಚ್ತೀವಿ ಮತ್ತು ಅದೇನು ಮಾಡುತ್ತಂದರೆ ನಮಗೆ ಇನ್ನೊಂದು ಸ್ಟೆಮ್ ಬೋರರ್ ಅಂತಂದು ಒಂದು ಹುಳ ಬರುತ್ತೆ ನಮಗೆ ಬ್ಯಾಸಿ ಟೈಮಲ್ಲಿ. ಅದೇನು ಮಾಡುತ್ತೆ, ಗಿಡ ಬಡ್ಡಿ ಏನು ಹೋಲ್ ಹಾಕಿ ಒಳಗಡೆ ಎಲ್ಲ ತಿನ್ಕೊಂತ ಹೋಗಿ ಗಿಡನ ಸಾಯುತ್ತೆ. ಆ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಆಗಲ್ಲ ಅಂತಂದು ಆ ಥರ ಹಾಕ್ತೀವಿ. ಈಗ ಭೂಮಿಲಿ ನಾಟಿ ಮಾಡಬೇಕಂದ್ರೆ ನಾಟಿ ಮಾಡ್ಬೇಕಂದ್ರೆ ಸರ್ ನಾವು ಏನಿದೆಲ್ಲ ಮೊದಲು ಮೇನ್ ಕಾನ್ಸೆಪ್ಟ್ ಬಂದು ಬೆಡ್ ರೈಸರ್. ಹಳೆ ಕಾಲಕ್ಕೆ ಏನು ಮಾಡ್ತಿದ್ರು, ಬೆಡ್ಡೇನೂ ಆಗ್ತಿದ್ದಿಲ್ಲ, ಬರೀ ಹಂಗೆ ನಾಡ್ತಿದ್ರು. ಅದೇನು ಮಾಡ್ತಿತ್ತು, ಮಳೆಗಾಲ ಜಗ್ಗಿದ್ದಾಗ ಅದರಿಂದ ವಿಲ್ಟ್ ಪ್ರಾಬ್ಲಮ್ ಭಾಳ ಬರ್ತಿತ್ತು. ಇದರಲ್ಲಿ ಏನಿದೆಲ್ಲ ಬೆಡ್ ಹಾಕೋದ್ರ ಮೇಲೆ ವಿಲ್ಟ್ ಪ್ರಾಬ್ಲಮ್ ಭಾಳ ಕಡಿಮೆ ಆಗುತ್ತೆ. ಎಷ್ಟು ಮಳೆ ಬಂದ್ರೂ ಬೆಡ್ ಕುಡಿಲ್ದಂಗೆ ನೀರು ತಳಕನ ಹೋಗಿ ಹೋಗುತ್ತೆ. ಸೊ ಏರು ಮಾಡಿ ಅಥವಾ ರೈಸ್ ಬೆಡ್? ಹಾಂ, ರೇಸ್ ಬೆಡ್ ಮಾಡ್ತೀವಿ. ರೈಸ್ ಬೆಡ್ ಮಾಡಿ ಆಮೇಲೆ ಏನು ಮಾಡೋದು? ರೇಸ್ ಬೆಡ್ ಮಾಡಿ ಅದರಲ್ಲಿ ಏನಿದೆಲ್ಲ ನಾವು ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದು ಪಪ್ಪಾಯ ದಾಳಿಂಬೆ ಮಾಡಿದ್ವಿ. 1 by 1 ಪಪ್ಪಾಯ ಹಚ್ಚಿದ್ವಿ. ಪಪ್ಪಾಯನೂ ಚೆನ್ನಾಗಿ ಹೇಳ್ಬೋದು. ಫಾರ್ ಪ್ಲ್ಯಾಂಟ್ ಬಂದು 90 kg ಮಟ್ಟ ಬಂದಿತ್ತು. ಅದಾದಮೇಲೆ ಅದು 9 ತಿಂಗಳಿಗೆಲ್ಲ ಕಂಪ್ಲೀಟ್ ಆಯಿತು ಪಪ್ಪಾಯ. ಹಸೆಕಾಯಿನೂ ಕಿತ್ತು ಮಾರಿದ್ವಿ. ಆ್ಯಕ್ಚುಲಿ ಅದ್ರ ಲೈಫ್ ಬಂದು 12-13 ತಿಂಗಳು ಇರುತ್ತೆ. ಆದರೆ ನಾವು 9 months ಕಂಪ್ಲೀಟ್ ಮಾಡಿದ್ವಿ. ಅದನ್ನು ಕಂಪ್ಲೀಟ್ ಮಾಡಿ ಮುಂದೆ ಇದನ್ನು ನಡೆಸಿದ್ವಿ ಅಷ್ಟೇ. ನೆಟ್ಟವಾಗಿ ಏನು ಗೊಬ್ಬರಗಳು ಕೊಡ್ತೀವಿ ಸರ್? ನಾವು ಆಲ್ಮೋಸ್ಟ್ ಭಾಳ ಅಂದರೆ ಗಿಡ ಬೆಳೆಸೋಕೆ ಮಾತ್ರ ತಿಪ್ಪಿ ಗೊಬ್ಬರನ ಭಾಳ ಬಳಸ್ತೀವಿ. ಈ 16-18 ತಿಂಗಳು ಏನಿದೆಲ್ಲ ಭಾಳ ತಿಪ್ಪಿ ಗೊಬ್ಬರ ಬಳಸ್ತೀವಿ. ಮಿನಿಮಮ್ ಎಂಥ ಇಲ್ಲ ಅಂದ್ರೂ ನಾವು 6 months ಬರೀ ಗೊಬ್ಬರ ಹಾಕ್ತಾನೇ ಇರ್ತೀವಿ. ಈಗ ನೋಡಿ ಸರ್, 16 months ಪ್ಲ್ಯಾಂಟನ್ನು ಬೆಳೆಸಿದ್ವಲ್ಲ, ಅದರಲ್ಲಿ ಬಂದು ಹೆಚ್ಚು ಕಮ್ಮಿ ನಾವು ಒಂದು ಎಕರೆಗೆ 40 ಟ್ರಾಲಿ ಗೊಬ್ಬರನ ಹಾಕಿದ್ದೀವಿ. 40 ಟ್ರಾಲಿ ಗೊಬ್ಬರನ ಹಾಕಿದ್ದೀವಿ 6 monthsಲ್ಲಿ. ಕಂಪ್ಲೀಟ್ ಬೆಡ್ಡೆಲ್ಲ ಕೂಡ ಗೊಬ್ಬರದಿಂದನೇ ತುಂಬ್ತೀವಿ. ಸರ್, ಈಗ ನೀವು ದಾಳಿಂಬೆ ಬೆಳೆದಿದ್ದೀರಲ್ವಾ, ಇಲ್ಲಿವರೆಗೂ ನಿಮ್ಮ ಅನುಭವದಲ್ಲಿ ದಾಳಿಂಬೆ ಬೆಳಿಬೇಕಾದ್ರೆ ಇರುವಂತಹ ಅಂದರೆ ಎದುರಿಸಬೇಕಾಗಿರುವಂತಹ ಸವಾಲುಗಳು ಏನೇನು ಸರ್? ಏನೇನು ಸಮಸ್ಯೆಗಳು? ಅದೇ ಫಸ್ಟು ದಾಳಿಂಬೆ ಮಾಡೋಕ್ಕೆ ಏನು ರೈತ ಬರ್ತಾನಲ್ಲ, ಅವನು ಮೇನು ಭಾಳ ಪರ್ಫೆಕ್ಟಾಗಿರ್ಬೇಕು. ಯಾಕಂದರೆ ಅವನು ಈಗ ಪ್ಲ್ಯಾಂಟೇಷನ್ ಮಾಡಿದಾಗಷ್ಟು ಇಂಟ್ರೆಸ್ಟು ಮುಂದೆ ಬರೋಲ್ಲ. ಯಾಕಂದರೆ ಇದೇನು ನಾವು ಮಾಡ್ತಾ ಇರೋ ಇನ್ವೆಸ್ಟ್ಮೆಂಟು ನಮಗೆ ತಿರುಗಿ ಬರ್ಬೇಕಂದ್ರೆ 3 ವರ್ಷ ಬೇಕು. ಈಗ ನಮ್ಮ ಬೆಳೆಗಳೆಲ್ಲ ಹೆಂಗಿರ್ತಾವೆ, 3 ತಿಂಗಳಿಗೆ 4 ತಿಂಗಳಿಗೆ ರೈತಿಗೇನೋ ಬರ್ತಿರುತ್ತೆ. ಇದು ಆ ಥರ ಅಲ್ಲ. ಈಗ ನಮ್ಮ ಬಕ್ಕಳಿಂದ ದುಡ್ಡು ಇಡ್ತಾನೇ ಇರ್ಬೇಕು 3 ವರ್ಷ. ಆಮೇಲೆ ಏನು ಮಾಡ್ತಾನೆ ರೈತ, ಈಗ ಜಂಡ್ಲಿ ಬರೋದ್ರ ಮೇಲೆ ಇಂಟ್ರೆಸ್ಟ್ ತೋರಿದಷ್ಟು ಮುಂದೆ ಹೋಗೋದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ. ಈಗ ಹೆಂಗೆ ಮಾಡ್ತಾರಂದ್ರೆ ಗಿಡ ಬೆಳೆಸೋ ಟೈಮಲ್ಲಿ ಭಾಳ ಇಂಟ್ರೆಸ್ಟ್ ತೋರಿಸಲ್ಲ. ಕೆಲಸ ಮಾಡ್ಬೇಕಂದ್ರೆ ನಾಳೆ ಮಾಡೋಣ, ನಾಡ್ದೆ ಮಾಡೋಣ, ಈ ಥರ ಹಿಂದಕ್ಕೆ ಹಾಕ್ತಾರೆ. ಹಂಗಲ್ಲ, ನಾಳೆ ಮಾಡಿದ್ರೆ ಇವತ್ತೇ ಮಾಡಿ ತೋರಿಸೋನಿಗೆ ಮಾತ್ರ ಕಂಪಲ್ಸರಿ ಸಕ್ಸಸ್ ಆಗ್ತಾನೆ. ಈ ಸಾಲಿನ ಮಧ್ಯದಲ್ಲಿ ಕಳೆ ನಿರ್ವಹಣೆ ಹೇಗೆ ಮಾಡ್ತೀರಾ? ಅದೇ ಇದು ಮಾತ್ರ ನಾವು ಇತ್ತರಲ್ಲಡೆ ಡೇಟ್ ಅಂತೂ ಇರುತ್ತೆ ಸರ್. ಒಂದು ಅದರ ಒಳಗೆ ಏನೈತಲ್ಲ, ಗಾಡಿಯಿಂದ ಟಿಲ್ಲರ್ ಹೊಡೆದು ಕುಂಟೆ ಹೊಡೆದು ಆ ಥರ ಏನು ಕ್ಲಿಯರ್ ಮಾಡ್ತೀವಿ. ಈ ಮ್ಯಾಗಡಿ ಏನು ಗಿಡದಲ್ಲಿ ಏನಿದೆಯಲ್ಲ ಅದರಲ್ಲಿ ಮಲ್ಚಿಂಗ್ ಸೀಟ್ ಅಂತೂ ಹಾಕಿರ್ತೀವಿ, ಅದರಲ್ಲಿ ಏನು ಬರಲ್ಲ. ಆಮೇಲೆ ಇದ್ದಿದ್ದು ಏನೇನು ಉಳ್ಕೊಂಡ್ರು ಕೂಡ ಲ್ಯಾಬ್ರಿಂದನೇ ತೆಗೆಸ್ತೀವಿ. ಇದು ಆಮೇಲೆ ಇನ್ನೊಂದು ಏನಂದರೆ ಸರ್, ದಾಳಿಂಬೆಗೆ ಬಂದು ಬೆಡ್ ಭಾಳ ಡಿಸ್ಟರ್ಬ್ ಮಾಡಬಾರ್ದು. ವೈಟ್ ರೂಟ್ ಅಂತಂದು ಫುಡ್ ತಿನ್ನೋ ಒಂದು ರೂಟ್ ಬರ್ತಿರುತ್ತೆ, ಅದನ್ನು ಭಾಳ ಡಿಸ್ಟರ್ಬ್ ಮಾಡಬಾರ್ದು. ಅದರಿಂದ ಏನು ಮಾಡ್ತೀವಿ ಅಂದರೆ ಒಂದು ಮಲ್ಚಿಂಗ್ ಹಾಕೋಕ್ಕೆ ನಾವು ಪೇಪರ್ ಮಾಡ್ತೀವಿ. ಇಲ್ಲದ್ರೆ ಕಳೆ ಬಂದು ಅದನ್ನು ಕಿತ್ತಿ ಅದರಿಂದ ವೈಟ್ ರೂಟ್ ಬಂದು ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಅದರಿಂದ ಮಲ್ಚಿಂಗ್ ಹಾಕೋಕ್ಕೆ ನಾವು ಇದು ಮಾಡ್ತೀವಿ ಭಾಳ. ಈಗ ನಮ್ಮ ಭಾರತ ದೇಶದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ನಾನು ಕೇಳಿದಂಗೆ ಸೌದಿ ಅರೇಬಿಯಾಕ್ಕೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ದಾಳಿಂಬೆ ಇಲ್ಲಿಂದ ಅಂತ. ಹೌದು. ಈಗ ಆಲ್ಮೋಸ್ಟ್ ದಾಳಿಂಬ್ರಣ್ಣು ನಾವು SBL, SSS, 4S ಅಂತ ಬರುತ್ತೆ. ಅದು ಆಲ್ಮೋಸ್ಟ್ ಸೂಪರ್ ಮಾರ್ಕೆಟಲ್ಲೇ ನಮಗೆ ಸಿಗಲ್ಲ. ನಮ್ಮ ಇಂಡಿಯಾದಲ್ಲಿ ಭಾಳ ಎಕ್ಸ್ಪೋರ್ಟ್ ಆಗುತ್ತೆ. ಇದರಲ್ಲಿ ಏನಂದರೆ ಮಾರ್ಕೆಟಲ್ಲಿ ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಸಿಗೋ ಹಣ್ಣು ನಾವು 11-12 ಗೇರ್ ತೆಗೆದ್ರೆ ಅದರಲ್ಲಿ ನಾವು ಇನ್ನು 7ಇಂದ ಕಡಿಮೆನೇ ಸಿಗುತ್ತೆ ಭಾಳ. ಈಗ ಆ್ಯಕ್ಚುಲಿ ಹೆಂಗಂದರೆ SSS ಅಂದರೆ ಅದು ರೈತನಿಗೆ ಒಂದು 300-400 ರೂಪಾಯಿ ಪರ್ kg ಸಿಗುತ್ತೆ. ಇಲ್ಲಿ ಕನ್ಸ್ಯೂಮರ್ಗೆ ಅಷ್ಟು ರೇಟು ಇಟ್ಟು ತಗೊಳೋದು ಆಗಲ್ಲ. ಹಂಗಾಗಿ ಅದು ಎಕ್ಸ್ಪೋರ್ಟ್ ಹೋಗೋಕ್ಕೇ ಚಾನ್ಸ್ ಇದೆ ಭಾಳ ಮುಂದಕ್ಕೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಅದೇ ಹತ್ರ 1,70,00,000 1,80,00,000ಕ್ಕೆಲ್ಲ ನಾವು ಮಾಡಿದ್ದೀವಿ ಅದೇ ಬಿಫೋರ್ ಕೋವಿಡ್. ಅದೇ ಆಗುತ್ತೆ. ಯಾಕಂದರೆ ಇದು ಇನ್ವೆಸ್ಟ್ಮೆಂಟೂ ಹಂಗೆ ಇದೆ. ಈಗ ಫಾರ್ ಪ್ಲ್ಯಾಂಟ್ ಥ್ರೂ ಅಂದರೆ ಮಿನಿಮಮ್ ಭಾಳ ಖರ್ಚು ಬರುತ್ತೆ. ಗಿಡ ಬಂದು 30 kg ಬಂದರೆ ರೈತನಿಗೆ ಮಿನಿಮಮ್ ಎಂತ ಇಲ್ಲ ಅಂದರೆ ಒಂದು 100 ರೂಪಾಯಿ kg ಅನ್ನ ಸಿಗಲಿದ್ರೆ ಭಾಳ ಕಷ್ಟ. ಅದರಲ್ಲಿ ಏನು ಮಾಡುತ್ತೆ ಅಂದರೆ ಎಲ್ಲ ಕಾಯಿನೂ ಒಂದೇ ರೇಟ್ ಸಿಗಲ್ಲ. ಈಗ ರೇಟ್ ಏನಿದೆಯಲ್ಲ, ಜೀರೋ ಕಟಿಂಗ್ ಅಂತೇಳಿ ಒಂದು ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಹಾಗೆ ಮಿನಿಮಮ್ 70 ರೂಪಾಯಿ 80 ರೂಪಾಯಿ ಕೊಟ್ಟರೆ ಅದರಲ್ಲೇ ಗ್ರೇಡಿಂಗ್ ಮಾಡ್ತಾನೆ ಅವನು. ನಾವು 70 ರೂಪಾಯಿ kg ಕೊಟ್ಟರೆ SSS ಅಂತೇಳಿ ಇರುತ್ತೆ, ಅದು ಅವ್ನು 500 ಮಾರ್ಕೊಂತಾನೆ ಫರ್ kg. ಇಲ್ಲಿ ಕನ್ಸ್ಯೂಮರ್ ಯಾರು 500 ಇಟ್ಟು ತಾನಲ್ಲ. ಹಂಗಾಗಿ ಅದು ಎಕ್ಸ್ಪೋರ್ಟ್ ಹೋಗೋಕ್ಕೂ ಚಾನ್ಸ್ ಇದೆ ಭಾಳ. ಎಕ್ಸ್ಪೋರ್ಟಲ್ಲಿ ಹೋದರೆ ಯಾವ ಬೆಲೆಗೆ ಹೋಗುತ್ತೆ ಸರ್? ಇದು ನಾವು ಏನು ಮಾಡಿದ್ವಿ, ಆ್ಯಕ್ಚುಲಿ ಅವಾಗ ಫಸ್ಟ್ನೇ ಮೀಟಿಂಗ್ ಆದಾಗ ಫರ್ kg ಬಂದು 300 ರೂಪಾಯಿ ಕೊಡ್ತಂದ. ಆದರೆ ಬರೀ ಒಂದೊಂದು ಕಾಯಿನೂ 300 ಗ್ರಾಮ್ ಎಬೋನೇ ಇರ್ಬೇಕಂತಂದ. ಆಮೇಲೆ ಹಣ್ಣು ಚೆಕ್ ಮಾಡ್ತಾರೆ ಸರ್ ಅವರು,
ರೆಸಿಸ್ಟಿವ್ ಫ್ರೆಂಡ್ ಸಿಗ್ಬೇಕು ಅವ್ರಿಗೆ. ಕೆಮಿಕಲ್ದು ಏನು ಕಾಣ್ತಿರ್ಬಾರ್ದು ಅವ್ರಿಗೆ ಗಿಡದಲ್ಲಿ. ಕಾಯಿನು ಅವನೊಂದು ಶೆಡ್ಯೂಲ್ ಕೊಡ್ತಾನಪ್ಪ ಅವನು. ನಾವು ಇದ್ರಲ್ಲಿ ಹೊಡಿದ ಡೇಟ್ಲಿದ್ದ 180 6 ಡೇಸು ಇರುತ್ತೆ ಸರ್ ಕಾಯಿ ಬರೋಕ್ಕೆ. ಇದ್ರಲ್ಲಿ ಹೊಡಿದ ಡೇಟ್ ಮೇಲೆ. ಇದ್ರಲ್ಲಿ ಅಂದರೆ ನಾವು ಎಲೆಯೆಲ್ಲ ಉದುರಿಸ್ತೀವಿ ಗಿಡದಾಗ, ಡ್ರೈ ಕೊಟ್ಟು ಗಿಡ ಎಣ್ಣೆ ಉದುರಿಸಿ ಎಲ್ಲ ಗೊಬ್ಬರ ತುಂಬಿ ಹಣ್ಣು ಬಿಡೋ ಟೈಮನ್ನು ಮಾತದು. ಆ ಟೈಮಲ್ಲಿ ಏನಿರ್ತಲ್ಲ ಅವಲಿದ್ದ ಅವ್ನು ಶೆಡ್ಯೂಲ್ ಫಾಲೋ ಆಗ್ಬೇಕು. ಅದು ರೆಸಿಸ್ಟಿವ್ ಫ್ರೀ ಹಣ್ಣು ಅವನಿಗೆ ಸಕ್ಸಸ್ ಆದರೆ ಮಾತ್ರ ಅವ್ನು ಮುಂದೆ ಒಯ್ತಾನೆ ನಮಗೆ ತಗೊಂಡಿರೋ ಅಗ್ರಿಮೆಂಟ್ ಮೇಲೆ. ಇಲ್ಲಾಂದ್ರೂ ಮತ್ತೆ ವಾಪಸ್ ನಾವು ಲೋಕಲ್ ಮಾರ್ಕೆಟಿಗೆ ಕಳಿಸ್ಲೇಬೇಕು.